ಸರ್ ಇದು ಹೊಸ ಮಾಡೆಲ್ ಫಾಸ್ಟರ್ ಅಂತ. ಪೆಡಲ್ ಮಾಡ್ಕೊಂಬೋದು, ತುಳಿಬೋದು. ನಾನು 100 kg ಮೇಲಿದ್ದೀನಿ. ಓಕೆ, ಪೆಡಲು ಮಾಡ್ಬೋದು ನೋಡಿ. ಪೆಡಲು ಮಾಡ್ಬೋದು. ಆಮೇಲೆ ಇದ್ರಲ್ಲಿ ರಿವರ್ಸು ಇದೆ. ರಿವರ್ಸ್ ಇದೆ. ಓಕೆ, ತೆಗೆದ್ಬಿಟ್ಟು ಎಕ್ಸ್ಲೇಟರ್ ಕೊಟ್ಟರೆ ನಾರ್ಮಲ್ಗೂ ಹೋಗುತ್ತೆ. 2-in-1 ಎಲ್ಲ. ಆವಾಗಲೇ ಬಂದು ನೀವು ನೋಡಿದಾಗ ಪೆಡಲ್ ಮಾಡಿದ್ವಿ. ಪೆಡಲ್ ಮೇಲೆ ಕಾಲು ಇಕ್ಕೊಂಡು ಎಕ್ಸ್ಲೇಟರ್ ಕೊಟ್ಟರೆ ಕೂಡ ಮೂವ್ ಆಗ್ತಾ ಇರುತ್ತೆ. ಲೇಟೆಸ್ಟ್ ಮಾಡಲು. ಓಕೆ, ಸ್ಕೂಲ್ ಅವ್ರಿಗೆ, ಕಾಲೇಜ್ ಅವ್ರಿಗೆ, ಎಲ್ಲರಿಗೂ ಪ್ಲಸ್ ಪಾರ್ಕ್ಗೆ, ಆಚೆ ಹೋಗೋ ಎಲ್ಲರಿಗೂ ಯೂಸ್ ಆಗುತ್ತೆ. ಬ್ಯಾಟ್ರಿ ಖಾಲಿ ಆಗೋಗ್ಬಿಟ್ರೆ ಕೂಡ ಓಡಿಸ್ಕೊಂಡು ಹೋಗ್ಬೋದು. ಓಕೆ, ರಿವರ್ಸ್ ಗೇರ್. ಹೆಸರೇನು ಸರ್ ಇದು? ಸರ್ ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಓಕೆ, ಇದು ಲೇಟೆಸ್ಟಾಗಿ ಲಾಂಚ್ ಆಗಿರೋದು. ಇದರಲ್ಲಿ ಎಸ್ಪೆಷಲಿ ಬ್ಯಾಟ್ರಿ ಖಾಲಿ ಆದರೆ ಕೂಡ ನೀವೇನು ಭಯ ಬೀಳೋ ಕೆಲಸ ಇಲ್ಲ. ಓಕೆ, ಪೆಡಲ್ ಮಾಡ್ಕೊಂಡು ಹೋಗ್ಬೋದು, ಮನೇಲಿಗೆ ಹೋಗಿ ಚಾರ್ಜ್ ಹಾಕೊಬೋದು. ಲೇಟೆಸ್ಟ್ ಮಾಡಲು ಯಾವ ಗಾಡಿಯವ್ರಿಗೂ, ಯಾವ ಕಂಪ್ನಿಯವ್ರೂ ಈ ಥರ ಮಾಡಲ್ ಬಿಟ್ಟಿಲ್ಲ. ಇದು ಬೈಕ್ ತಮಿಳ್ನಾಡು ಮ್ಯಾನುಫ್ಯಾಕ್ಚರ್ ಅವರು ಬಿಟ್ಟಿರೋದು. ಓಕೆ, ತೇನಿಯಲ್ಲಿ. ಇದು ಫ್ರಂಟ್ ಟು ಬ್ಯಾಕು TVS ಟ್ಯೂಬ್ಲೆಸ್ ಟೈರ್ ಬರುತ್ತೆ. ಓಕೆ, ಫ್ರಂಟ್ ಟು ಬ್ಯಾಕು ಎಸ್ಪೆಷಲಿ 12 ಇಂಚ್ ಟೈರ್ ಬರುತ್ತೆ. 12 ಇಂಚ್. ಓಕೆ, 12 ಇಂಚ್ ಟೈರ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸು ಚೆನ್ನಾಗಿರುತ್ತೆ. ಫ್ರಂಟ್ ಟು ಬ್ಯಾಕು ಡ್ರಮ್ ಬರುತ್ತೆ. ಓಕೆ, ಆಮೇಲೆ 1 2 3 ಮೋಡ್ ಬರುತ್ತೆ. ರಿವರ್ಸ್ ಗೇರ್ ಬರುತ್ತೆ. ಕ್ರೂಸ್ ಆಪ್ಷನ್ ಬರುತ್ತೆ. ಪಾರ್ಕಿಂಗ್ ಮೋಡ್ ಬರುತ್ತೆ. ಆರನ್ ಬರುತ್ತೆ. ಲೆಫ್ಟ್ ಇಂಡಿಕೇಟ್ರು, ರೈಟ್ ಇಂಡಿಕೇಟರ್ ಎಲ್ಲ ಬರುತ್ತೆ. ಓಕೆ, ಆಮೇಲೆ NFT ಕಾರ್ಡ್ ಇದೆ. ಕಾರ್ಡೆಲ್ಲ ಆನ್ ಮಾಡ್ಬೋದು, ಕಾರ್ಡೆಲ್ಲ ಆಫ್ ಮಾಡ್ಬೋದು. ಓಕೆ, ಇವಾಗ ಕಾರ್ಡೆಲ್ಲ ಆಫ್ ಮಾಡಾಯಿತು. ತಿರ್ಗಾ ರಿಮೋಟಲ್ಲಿ ಆನ್ ಮಾಡ್ಕೊಬೋದು. ರಿಮೋಟಲ್ಲಿ ಆನ್ ಮಾಡ್ಬೋದಾ? ರಿಮೋಟಲ್ಲಿ ಆಫ್ ಮಾಡ್ಬೋದು. ಓಕೆ, ಕೀಯಲ್ಲಿ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು. ಕೀನೂ ಇದೆ. ಕೀಲು ಆನ್ ಮಾಡೋ ಕೀನೂ ಇದೆ. ಓಕೆ, ಆನ್ ಆಫ್ ಇದೆ. ಕೀಯಲ್ಲಿ ಆನ್ ಮಾಡ್ಬೋದು. ಓಕೆ, ಪ್ಲಸ್ ಇದು ಪೆಡಲ್ ಸಿಸ್ಟಮ್ ಇದೆ ಎಸ್ಪೆಷಲಿ. ಇಲ್ಲಿ ನೋಡಿ, ಓಕೆ, ಪೆಡಲ್ ಬೇಕಾ ಪೆಡಲ್ ಕೂಡ ಮಾಡ್ಬೋದು ಕಸ್ಟಮರ್ಸು. ಈಗ ಎಕ್ಸ್ಪೋರ್ಟ್ ಬ್ಯಾಟ್ರಿ ಖಾಲಿ ಐತೆ ಅಂತ ಚಿಂತೆನೇ ಇಲ್ಲ. ಸೈಕಲ್ ಥರ ತುಳ್ಕೊಂಡು ಹೋಗ್ತಾ ಇರ್ಬೋದು. ಹೌದು. ಪ್ರೀಮಿಯಂ ಕ್ವಾಲಿಟಿ ಲೇಟೆಸ್ಟ್ ಮಾಡೆಲ್ ಬರುತ್ತೆ ಇದರಲ್ಲಿ. ಇದ್ರ ಹೆಸರು ಬಂದರು ಫಾಸ್ಟರ್ ಅಂತ. ಇದು ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ ಸರ್ ಇದರಲ್ಲಿ ಡಿಸ್ಪ್ಲೇಲಿ ಬಂದರೆ? ಟಾಪ್ ಸ್ಪೀಡ್ ಬಂದು 25 ಬರುತ್ತೆ ಸರ್. 25 ಇದೆಯಾ? ಓಕೆ, ನೋಡಿ ಸರ್, ಆನ್ ಮಾಡಿದ್ದೀನಿ. ಪಾರ್ಕಿಂಗ್ ಮೋಡ್ ಬರುತ್ತೆ. ಬ್ರೇಕ್ ಬಿಟ್ಟಿದ ತಕ್ಷಣ ರಿಲೀಸ್ ಆಗುತ್ತೆ. ಓಕೆ, ಪೆಡಲ್ಲು ಆಮೇಲೆ ಕಾಲಿಕ್ಕಿದ್ರೆ ಪೆಡಲ್ ಓಡೋಲ್ಲ, ಸ್ಟಾಪ್ ಆಗುತ್ತೆ. ಓಕೆ, ಬಿಟ್ಟರೆ ಪೆಡಲ್ ಓಡ್ತಾ ಇರುತ್ತೆ. 25 ಸ್ಪೀಡ್ ಬರುತ್ತೆ. ಇದು ಸ್ಕೂಲ್ ಅವ್ರಿಗೆ, ಆಮೇಲೆ ಸ್ಕೂಲ್ ಮಕ್ಕಳುಗಳಿಗೆ, ಆಮೇಲೆ ದೊಡ್ಡವ್ರು ಕೂಡ ಓಡಿಸ್ಬೋದು ಸರ್. ಪಾರ್ಕ್ಗೆಲ್ಲ ವಾಕಿಂಗ್ ಹೋಗ್ತಾರಲ್ಲ ಅವರಿಗೆಲ್ಲ ಬೆಸ್ಟು. ಎಲ್ಲ ಪರ್ಪಸ್ ಆಲ್ ಇನ್ ಒನ್ನು. ಇದನ್ನೆಲ್ಲ ಬರೋದು ಒಂದೇ ಕಲರು. ಓಕೆ, ಪ್ಲಸ್ ಇದರಲ್ಲಿ ನಿಮಗೆ ಚಾರ್ಜರ್ ಒಂದು ಬರುತ್ತೆ. ಆಮೇಲೆ ವಾಟರ್ ಬಾಟ್ಲ್, ಪಾರ್ಕ್ಗೆ ಹೋಗೋ ಟೈಮಲ್ಲಿ ವಾಟರ್ ಬಾಟ್ಲ್ ಏನೋ ಇಕ್ಕೊಬೇಕಂದ್ರೆ ಇಲ್ಲಿ ಇಕ್ಕೊಬೋದು. ಅವ್ರ ವ್ಯಾಲ್ಯೂಬಲ್ಸು, ಚಾರ್ಜರ್ ಬರುತ್ತೆ. ಆಮೇಲೆ iCAT ಕಾರ್ಡ್ ಬರುತ್ತೆ. ಮ್ಯಾನ್ಯುವಲ್ ಬುಕ್ ಬರುತ್ತೆ. ಈ ಶೀಟು ರಿಮೂವ್ ಮಾಡ್ಬೋದು. ಬ್ಯಾಟ್ರಿ ಬಂದು ನಿಮಗೆ ಆಫ್ ಮಾಡಿಬಿಟ್ಟು ಹಿಂಗೆ ತೆಗೆದುಬಿಟ್ಟು ಬೇಕಾದರೆ ಚಾರ್ಜಿಂಗು ತೊಗೊಂಡು ಹೋಗ್ಬೋದು. ಆಗಿಲ್ಲ ಅಂದರೆ ಆಚೆ ಕೂಡ ಅವ್ರು ಮಾಡ್ಕೊಬೋದು. ಬ್ಯಾಟ್ರಿ ರಿಮೂವ್ ಮಾಡ್ಬೋದು. ಇದಕ್ಕೆ ರಿಮೂವ್ ಆಪ್ಷನ್ ಬೇಕಾದರೆ ಮಾಡಿಕೊಡ್ಬೋದು. ಇವಾಗ ರಿಮೂವ್ ಆಪ್ಷನ್ ಇಲ್ಲ, ಇನ್ಬಿಲ್ಟ್ ಇದೆ. ಪ್ಲಸ್ಸು ಇನ್ನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯಾಟ್ರೆಕ್ಸು iCAT ಅಪ್ರೂವಲ್ ಇದೆ ಬೈಕಿಂದ. ಇದು ಡ್ರಮ್ ಬ್ರೇಕ್ ಬರುತ್ತೆ ಫ್ರಂಟ್ ಟು ಬ್ಯಾಕು, ಲೇಟೆಸ್ಟು. ಆಮೇಲೆ ಸೆಂಟರ್ ಸ್ಟ್ಯಾಂಡ್ ಬರುತ್ತೆ, ಸೈಡ್ ಸ್ಟ್ಯಾಂಡ್ ಬರುತ್ತೆ. ಲೇಟೆಸ್ಟ್ ಮಾಡಲು. ಇದ್ರ ಬಂದು 2 ಬರುತ್ತೆ. ಹೌದು, ಸೈಡ್ ಸ್ಟ್ಯಾಂಡು ಬರುತ್ತೆ, ಸೆಂಟರ್ ಸ್ಟ್ಯಾಂಡು ಬರುತ್ತೆ. 2-in-1 ಆಪ್ಷನ್ ಇರುತ್ತೆ. ಆಮೇಲೆ ಹಿಂದೆ ಕೂಡ ಕೂತ್ಕೊಂಡು ಕೂಡ ಹೋಗ್ಬೋದು. ಹಿಂಗೆ ಡಬಲ್ ಹೋಗ್ಬೋದು, ಆರಾಮಾಗಿ ಡಬಲ್ ಹೋಗ್ಬೋದು. ಇನ್ನೊಬ್ರು ಇಲ್ಲಿ ಕೂತ್ಕೊಬೋದು, ನಾವು ಹಿಂದೆ ಕೂತ್ಕೊಬೋದು. ಇಬ್ಬರು ಆರಾಮಾಗಿ ಹೋಗ್ಬೋದು. ಗಾಡಿ ಇಬ್ಬರು ಅದು ಎಳಿಯುತ್ತೆ ಸರ್, ಎಳಿಯುತ್ತೆ. ಬೇಕಾದ್ರೆ ಅದನ್ನು ಒಂದು ವೀಡಿಯೋ ಮಾಡಿ ತೋರಿಸ್ತೀವಿ, ಎಳಿಯೋದು ಹೆಂಗೆ ಹೋಗುತ್ತೆ ಅಂತ. ಸೊ ಎಲ್ಲರಿಗೂ ವೀಕ್ಷಕರಿಗೆಲ್ಲ ಗೊತ್ತಾಗುತ್ತೆ ಅವಾಗ ಹೆಂಗಿದೆ ವೆಹಿಕಲ್ ಪರ್ಫಾರ್ಮೆನ್ಸು ಅಂತ. ಇದು ಮೈಲೇಜ್ ಎಷ್ಟು ಬರುತ್ತೆ ಸರ್? ಮೈಲೇಜ್ ಇದರಲ್ಲಿ 2 ರಕ ಇದೆ. ಒಂದು 60ರಿಂದ 70 ಕಿಲೋಮೀಟ್ರು, ಒಂದು 40 ಕಿಲೋಮೀಟ್ರ್. ಇನ್ನೊಂದು ಬಂದು 73,000 ಆಗುತ್ತೆ. 73,000 ಆಗುತ್ತೆ. ಇನ್ನು ಸರ್ವಿಸ್ ಎಲ್ಲ ಹೇಗೆ ಸರ್ ಇದು? ಸರ್ ಸರ್ವಿಸ್ ಬಂದು 3000 ಕಿಲೋಮೀಟ್ರ್, 3 ಮಂತ್ಸ್ ಒನ್ಸು. ಸರ್ವಿಸ್ ಫ್ರೀ ಇರುತ್ತೆ. ಹುಡುಗರು ಕೆಲಸ ಮಾಡ್ತಾರಲ್ಲ, ಅದ್ರ ಲೇಬರ್ ಇರಲ್ಲ. ಏನು ಅವ್ರು ಕೆಳಗಡೆ ಬೀಳ್ಸ್ಕೊಂಡು ಲಿವರ್ ಡ್ಯಾಮೇಜ್ ಮಾಡ್ಕೊಂಬರೋದು, ಇದೆಲ್ಲ ಡ್ಯಾಮೇಜ್ ಮಾಡ್ಕೊಂಬರೋದು, ಮಾಡ್ಕೊಂಬಂದರೆ ಚಾರ್ಜಸ್ ಇರುತ್ತೆ. ಬ್ರೇಕ್ ಶೂಸ್ ಏನೋ ಹೋಗಿದ್ರೆ ಬ್ರೇಕ್ ಶೂಸ್ ಹಾಕ್ಕೊಡ್ತೀವಿ, ಆ ಚಾರ್ಜಸ್ ಇರುತ್ತೆ. ಫಸ್ಟ್ 4 ಸರ್ವಿಸ್ ಫ್ರೀ ಇರುತ್ತೆ, ನೋ ಲೇಬರ್ ಫಾರ್ ದಟ್. ಈಗ ಎಷ್ಟು ಕಿಲೋಮೀಟರ್ ಸರ್ವಿಸ್ ಮಾಡಬೇಕಿದು? 3000 ಕಿಲೋಮೀಟರ್ 3 ತಿಂಗಳಿಗೆ ಒಂದ್ಸಲಿ, ವಿಚ್ ಎವರ್ ಇಸ್ ಫಸ್ಟ್. 3000 ಕಿಲೋಮೀಟರ್ ಒಂದ್ಸಲ ಸರ್ವಿಸ್ ಬಿಡಬೇಕು. ಹೌದೌದು. ಇದರಲ್ಲಿ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ NMC ಬ್ಯಾಟ್ರಿ, ಲಿಥಿಯಂ ಅಯನ್ ಬ್ಯಾಟ್ರಿ ಯೂಸ್ ಮಾಡಲ್ಲ. ವಿ ಯೂಸ್ ಓನ್ಲಿ LFP PO4 ನಾನ್ ಫೈರಬಲ್ ಬ್ಯಾಟ್ರಿ. ಯಾವುದೇ ಟೆಂಪ್ರೇಚರ್, ಎಷ್ಟೇ ಟೆಂಪ್ರೇಚರ್ ಇರಲಿ ಅದು ಟಾಲರೇಟ್ ಮಾಡುತ್ತೆ. ಪ್ಲಸ್ ಲೈಫ್ ಸೈಕಲ್ ಜಾಸ್ತಿ ಬರುತ್ತೆ. ಅವ್ರು ಬೇಕಾದರೆ ಇದ್ರ ಬಗ್ಗೆ ಗೂಗಲಲ್ಲಿ ಕೂಡ ಹೋಗಿ ನೋಡ್ಬೋದು. ವಾಟ್ ಈಸ್ ಡಿಫ್ರೆಂಟ್ ಬಿಟ್ವೀನ್ LFP ಬ್ಯಾಟ್ರಿ, ಲಿಥಿಯಂ ಅಯನ್ ಬ್ಯಾಟ್ರಿ ಆ್ಯಂಡ್ NMC ಬ್ಯಾಟ್ರಿ.
ನಂಬರ್ 1 ಬ್ಯಾಟ್ರಿ ಅಂದರೆ LFP ಬ್ಯಾಟ್ರಿನೇ ಲೈಫ್ ಜಾಸ್ತಿ ಬರೋದು. ಅದು ಎಲ್ಲರಿಗೂ ಕಸ್ಟಮರ್ಗೆ ನಾನು ತಿಳಿಸ್ಬೇಕಂತ ಒಂದು ಮಾಹಿತಿ ನೀವು ನೋಡ್ಕೊಂಡು ತೊಗೊಳ್ಳಿ. ಯಾಕಂದರೆ ಲಿಥಿಯಮ್ ಅಯಾನು ನೀವೇ ನೋಡ್ತಿದ್ರೆ ಅಲ್ಲಲ್ಲಿನೂ ಫೈರ್ ಆಗ್ತಿದೆ ಟೆಂಪ್ರೇಚರು. ಒಬ್ಬೊಬ್ರು ಒಳ್ಳೆ ಕ್ವಾಲಿಟಿ ಬ್ಯಾಟ್ರಿನೂ ಕೊಡ್ತಾರೆ, ಒಬ್ಬೊಬ್ರು ಒಳ್ಳೆ ಇಲ್ದಿರೋರು ಕೊಡ್ತಾರೆ, ಯೂಸ್ಡ್ ಶೆಲ್ಸು ಕೊಡ್ತಾರೆ. ನಮ್ಮ ಹತ್ರ ನಿಮ್ಗೆ ಆ ಥರದ್ದು ಇರೋಲ್ಲ. ಪ್ಲಸ್ ನಮ್ಮದು ನೀವು ರಿವ್ಯೂಸ್ ಕೂಡ ನೋಡ್ಬೋದು, ಹೋಗ್ಬಿಟ್ಟು 4.8 ರಿವ್ಯೂಸ್ ಇದೆ. ಕಸ್ಟಮರ್ ಸರ್ವಿಸ್ ಕೂಡ ನೋಡ್ಬೋದು, ಎಲ್ಲ ಅದನ್ನೆಲ್ಲ ಎಲ್ಲ ಡೀಟೇಲ್ಸ್ ಇದೆ. ಬ್ಯಾಟ್ರಿ ವಾರಂಟಿ ಎಷ್ಟು ವರ್ಷ ಇದೆ? ಬ್ಯಾಟ್ರಿ ವಾರಂಟಿ ನಿಮಗೆ 15 AH ಎಲ್ಲ ನಿಮಗೆ 1 ಇಯರು, 1 ಇಯರು. 30 AH ಕೂಡ ನಿಮಗೆ 1 ಇಯರೇ ಇರುತ್ತೆ. ಈ ಗಾಡಿಗೆ ಮಾತ್ರ? ಈ ಗಾಡಿಗೆ ಮಾತ್ರ. ಅಬೌಟ್ 30 AH ಮೇಲಿದ್ರೆ ಮಾತ್ರ ನಿಮಗೆ 2 ಇಯರ್ಸು. ಬಟ್ ಇದರಲ್ಲಿ ಜಾಗ ಸಾಕಾಗಲ್ಲ, ಓನ್ಲಿ 30 AH ಕೆಪಾಸಿಟಿ ಬರೋದು ಇದರಲ್ಲಿ. ಓಕೆ. ಇನ್ನು ಮೋಟ್ರಿಗೆಲ್ಲ, ಮೋಟ್ರು ಮತ್ತು ಚಾರ್ಜರ್? ಮೋಟ್ರಿಗೆ 1 ವರ್ಷ, ಕಂಟ್ರೋಲರ್ಗೆ 1 ವರ್ಷ, ಚಾರ್ಜರ್ಗೆ 1 ವರ್ಷ, ಬ್ಯಾಟ್ರಿಗೆ 1 ವರ್ಷ ವಾರಂಟಿ ಕೊಡ್ತೀವಿ. ಬಿಲ್ಲಲ್ಲೇ ನಾವು ಮೆನ್ಷನ್ ಮಾಡಿಬಿಡ್ತೀವಿ ಹಿಂಗೆ ವಾರಂಟಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ. ಓಕೆ, ಬಿಲ್ಲಲ್ಲೇ ಇರುತ್ತೆ ಎಲ್ಲ A to Z ಇರುತ್ತೆ. ಬಿಲ್ಲಲ್ಲೇ ಕಾಂಟ್ಯಾಕ್ಟ್ ಡೀಟೇಲ್ಸು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು, ಯಾವ ಗಾಡಿಗೆ ಎಷ್ಟೆಷ್ಟು ವರ್ಷ ವಾರಂಟಿ ಏನು ಅಂತ ಎಲ್ಲ ಮೆನ್ಷನ್ ಮಾಡಿರ್ತೀವಿ. ಆ ಪ್ರಕಾರ ಮಾಡ್ಕೊಂಡು. ಪ್ಲಸ್ ಅವ್ರು ಯಾರೇ ಪರ್ಚೇಸ್ ಮಾಡ್ತಾನೆ ಅವ್ರದ್ದು ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡ್ಬೇಕು ನಮಗೆ. ಓಕೆ. ಇನ್ನು ಈ ಗಾಡಿಗೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾ ಸರ್? ಸರ್ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗಿಲ್ಲ ಸರ್, ಇದು ನಾನ್ RTO ಮಾಡಲ್ ಇದು. ಓಕೆ, ನಾನ್ RTO ಮಾಡಲ್ಗೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗಿಲ್ಲ ಸರ್. ಬೇಕಾಗಿಲ್ಲ. ಬಟ್ ಯಾವುದೇ ನಾನ್ RTO ಇರಲಿ, RTO ಇಲ್ದಿರ ಇರಲಿ, ಇದ್ರೇನು ಹೆಲ್ಮೆಟ್ ಕಂಪಲ್ಸರಿ ಸೇಫ್ಟಿಗೆ ಹಾಕ್ಕೊಬೇಕು. ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ಯಾರೋ ಬಂದು ಗುದ್ರೆ ತಲೆಗಿಲೆ. ಓಕೆ. ಇನ್ನು ಇನ್ಶೂರೆನ್ಸ್ ಏನು ಬೇಕಾಗಿಲ್ಲ ಸರ್. ನಾನ್ RTO ಏನಿಲ್ಲ, ನಂಬರ್ ಪ್ಲೇಟ್ ಬರೋದಿಲ್ಲ ಅಲ್ಲ. ಓಕೆ. ಸೊ ಇನ್ಶೂರೆನ್ಸ್ ಇಲ್ಲ. ಆಮೇಲೆ ರಿಮೋಟಲ್ಲಿ ಕೂಡ ಲಾಕ್ ಮಾಡ್ಬೋದು. ಇದು ರಿಮೋಟಲ್ಲಿ ಲಾಕ್ ಮಾಡಿಬಿಟ್ರೆ ಯಾರು ಗಾಡಿ ಕೂಡ ತಗೊಂಡು ಹೋಗೋಕ್ಕಾಗಲ್ಲ. ಓಕೆ. ಇವಾಗ ನೋಡಿ, ಲಾಕ್ ಮಾಡಿದೆ, ಮೂವೇ ಆಗಲ್ಲ ಗಾಡಿ. ನೋಡಿ, ಜಾಮ್ ಆಗೋಯ್ತು. ಜಾಮ್ ಆಗಿದೆ. ಜಾಮ್ ಆಗೋಗುತ್ತೆ. ಇಲ್ಲ, ಇಷ್ಟೇ ಮುಂದೆ ಹಿಂದೆ ಇಷ್ಟೇ ಹೋಗೋದು. ಈಗ ಜಾಮ್ ಆಯಿತು. ಈಗ ಜಾಮ್ ಆಯಿತು ನೋಡಿ, ಫುಲ್ ಹೋಗೋದೇ ಇಲ್ಲ, ಇಷ್ಟು ಇಂಚು ಕೂಡ ಹೋಗಲ್ಲ. ತಳ್ಳಕ್ಕಾಗ್ತಾ? ತಳ್ರೇನೂ ಹೋಗಲ್ಲ ನಿಮಗೆ. ಅನ್ಲಾಕ್ ಮಾಡಿದ್ರೆ ನಿಮಗೆ ಫ್ರೀ ಹೋಗೋದು. ಇದು ಫ್ರೀ ಹೋಗೋದು ಆ ಥರ ಫುಲ್ ಆಪ್ಷನ್ಸ್ ಇದೆ ಸರ್ ಇದು. ಓಕೆ. ಇದು ಎಷ್ಟು kg ವೆಯ್ಟ್ ಇದೆ ಸರ್ ಈ ಗಾಡಿದು? ಇದು ಬಂದು 120 kg. 120 kg ಎಳಿಯುತ್ತೆ. ಇಬ್ಬರು ಆರಾಮಾಗಿ ಹೋಗ್ಬೋದು. ಅಲ್ಲಲ್ಲ, ಗಾಡಿ ವೆಯ್ಟು ನನ್ನ ಪ್ರಕಾರ ಬಂದು ಒಂದು 60ರಿಂದ 70 kg ಬರುತ್ತೆ ಸರ್. ಓಕೆ. ಅಂದರೆ ತುಂಬ ಲೈಟ್ ವೆಯ್ಟು. ನಾನು ಇನ್ನೂ ಏನು ತೂಕ ಹಾಕಿ ನೋಡಿಲ್ಲ. ಎಕ್ಸಾಕ್ಟ್ ಬೇಕಂದ್ರೆ ತೂಕ ಹಾಕ್ಬಿಟ್ಟೆ ನಾನು ಎಲ್ಲ ಮಾಹಿತಿ ಕೊಡಬೇಕಾಗುತ್ತೆ. ಅಂದಾಜಾಗಿ ಹೇಳಿದ್ದೀನಿ. ಅಂದಾಜಲ್ಲಿ. ಬಟ್ ಲೈಟ್ ವೆಯ್ಟ್ ಗಾಡಿ. ಗಾಡಿ ಕಂಡೀಷನ್ ಎಲ್ಲ ಸ್ಟ್ರಾಂಗ್ ತುಂಬ ಚೆನ್ನಾಗಿದೆ. ಬಾಡಿ ಎಲ್ಲ ತುಂಬ ಚೆನ್ನಾಗಿದೆ. ಹೆವಿ ಬರುತ್ತೆ. ಓಕೆ. ಓಕೆ ಸರ್, ನನಗೆ ಅಡ್ರೆಸ್ ಒಂದು ಹೇಳ್ಬಿಡಿ ಸರ್. ಹಾಗೆ ಇದು ಸರ್, ಇದು ರಾಜಾಜಿನಗರ್ 6th ಬ್ಲಾಕು, ಆಪೋಸಿಟ್ಟು ದಿನತಂತಿ ಪ್ರೆಸ್ ಹತ್ರ. ಕಾಂಟ್ಯಾಕ್ಟ್ ನಂಬರ್ ಬಂದು 7406124445. ಇಂಟ್ರೆಸ್ಟೆಡ್ ಜನ ಮಾತ್ರ ಮೆಸೇಜ್ ಮಾಡಿ. ಸುಮ್ಮನೆ ಫೋನ್ ಮಾಡಿಬಿಟ್ಟು ಮಾಹಿತಿ ಕೇಳಿಕೊಂಡು ಇಲ್ದಿರಾ ಮಾಡಬೇಡಿ, ಟೈಮ್ ವೇಸ್ಟ್ ಮಾಡಿಸ್ಬೇಡಿ. ನಾವು ಬ್ಯುಸಿ ಇರ್ತೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ದಯವಿಟ್ಟು ಕಾಲ್ ಮಾಡಿ ಬುಕ್ ಮಾಡಿಕೊಡಿ. ಇಲ್ಲ ಅಂದರೆ ಡೈರೆಕ್ಟ್ ಶೋರೂಮ್ಗೆ ಬಂದು ಚೆಕ್ ಮಾಡ್ಬೋದಾ? ಡೈರೆಕ್ಟ್ ಶೋರೂಮ್ ಬಂದರೆ ಕೂಡ ನಾವು ಅಟೆಂಡ್ ಮಾಡ್ತೀವಿ. ಎಲ್ಲ ಫುಲ್ಲು ಮಾಹಿತಿ ಕೊಡ್ತೀವಿ. ಟೆಸ್ಟ್ ಡ್ರೈವ್ ಕೂಡ ಕೊಡ್ತೀವಿ, ನೋಡ್ಬೋದು. ಬುಕ್ ಮಾಡಿ 48 hours to 78 hours ಒಳಗಡೆ ನಿಮಗೆ ಗಾಡಿ ಡೆಲಿವರಿ ಕೊಡ್ತೀವಿ. ಇಲ್ಲಾಂದರೆ 1 ದಿನ ಎಕ್ಸ್ಟ್ರಾನೂ ಆಗ್ಬೋದು, 4 ದಿನ ಒಳಗಡೆ ಕೊಡ್ತೀವಿ. ನೋಡೋದು. ಓಕೆ ಸರ್.